ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನೋಡ್ಬೋದು ತಾವು ಎಲ್ಲರೂ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಮುಳುಬಾಗಿಲಿನಿಂದ ಊಟಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಇದರ ಉದ್ದೇಶ ನಿಮಗೆ ಮುಂದೆ ಬರ್ತಾ ನಾವು ಕಂಟಿನ್ಯೂ ಅಪ್ಡೇಟ್ಸ್ ಕೊಡ್ತಾ ಬರ್ತೀವಿ. ನೋಡ್ಬೋದು ನಮ್ಮ ಫ್ರೆಂಡ್ಸ್, ನಾವು ಎಲ್ಲರೂ ಸಹಪಾಠಿಗಳು, ನಾವು ಕ್ಲಾಸ್ಮೇಟ್ಸ್. ನಾವು ಈಗ ನಮ್ಮ ಪ್ರಯಾಣ ಏನಂದರೆ ಮುಳುಬಾಗಲ್ ಟು ಊಟಿ. ಬರೀ ನಾವು ಟ್ರಿಪ್ ಹೋಗಬೇಕಂತ ನಾವು ಪ್ಲಾನ್ ಮಾಡಿದ್ದು, ಆದರೆ ನಮ್ಮ ಮುಳುಬಾಗಿಲಿನ ಹೆಸರನ್ನು ಊಟಿ ಅಂದರೆ ಬೇರೆ ತಮಿಳುನಾಡು ರಾಜ್ಯಕ್ಕೆ ಕೂಡ ನಾವು ನಮ್ಮ ಮುಳುಬಾಗಿಲಿನ ಹೆಸರನ್ನು ಅಲ್ಲಿವರೆಗೂ ತಗೊಂಡು ಹೋಗಬೇಕಂತ ನಮ್ಮ ಉದ್ದೇಶ. ನೋಡ್ಬೋದು, ಸ್ವಲ್ಪ ಟಿ ಶರ್ಟ್ ತೋರಿಸಿ ಹಿಂದೆ. ನೋಡ್ಬೋದು ನಮ್ಮ ಫ್ರೆಂಡ್ಸ್ ಎಲ್ಲರೂ ಮುಳುಬಾಗಲ್ ಟು ಊಟಿ ಅಂತ ಒಂದು ಇದರಿಂದ ಹೋಗ್ತಾ ಇದ್ದೀವಿ. ಮುಂದೆ ಅಪ್ಡೇಟ್ಸ್ ಕೊಡ್ತೀವಿ. ಥ್ಯಾಂಕ್ ಯು. ಮುಳುಬಾಗಿಲಿನಿಂದ ಪ್ರಯಾಣ ಬೆಳೆಸಿ ನಾವು ಈಗ ಸದ್ಯಕ್ಕೆ ತಾವು ನೋಡ್ಬೋದು ತೈಲೂರಿಗೆ ಬಂದು ತಲುಪಿದ್ದೀವಿ. ತೈಲೂರಿನ ಅಂಜನಾದ್ರಿ ಫ್ಯೂಯಲ್ ಸ್ಟೇಷನಲ್ಲಿ ನಮ್ಮ ವಾಹನಗಳಿಗೆ ಪೆಟ್ರೋಲ್ ಫ್ಯೂಯಲಿಂಗ್ ಮಾಡಿಸ್ತಾ ಇದ್ದೀವಿ. ಮತ್ತು ತಾವು ನೋಡ್ಬೋದು ಈ ದೃಶ್ಯಗಳಲ್ಲಿ ನಾವು ತೈಲೂರಿನ ಒಂದು ನಂದಿನಿ ಪಾರ್ಲರ್ ಹತ್ರ ಮುಂಜಾನೆ ಟೀಯನ್ನು ಕುಡಿದು ಮುಂದೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮುಂದೆ ಅಪ್ಡೇಟ್ಸ್ ಕೊಡ್ತೀವಿ. ಥ್ಯಾಂಕ್ ಯು. ತಾಯ್ಲೂರು ಬಿಟ್ಟು ಈಗ ತಾವು ನೋಡ್ಬೋದು, ಇದು ಬಂದು ಕರ್ನಾಟಕ ಆಂಧ್ರ ಬಾರ್ಡರ್ ಚೆಕ್ ಪೋಸ್ಟ್ ವೆಂಕಟಗಿರಿ ಕೋಟ ವಿ ಕೋಟಾಗೆ ತಲುಪಿದ್ದೀವಿ. ಇಲ್ಲಿಂದ ಮುಂದೆ ಕುಪ್ಪಂ ರೋಡ್ ಹೋಗಿ ಕುಪ್ಪಂ, ಈ ಶಾಂತಿಪುರಂ, ಕುಪ್ಪಂ ಮತ್ತು ಕೃಷ್ಣಗಿರಿ ಕಡೆ ನಾವು ಹೋಗ್ತೀವಿ. ನೋಡ್ಬೋದು ನಮ್ಮ ಸಹಪಾಠಿಗಳು, ನಮ್ಮ ರೈಡರ್ಸ್ ಮುಂದೆ ಹೋಗ್ತಾ ಇದ್ದಾರೆ. ನಾವು ಏನಂದರೆ ನಿಧಾನವಾಗಿ, ಯಾವುದೇ ಒಂದು ಅರ್ಜೆಂಟ್ ಮಾಡದೆ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ಬೋದು ಈ ದೃಶ್ಯಗಳಲ್ಲಿ. ಹೆಲೋ, ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ನಾವು ಮುಂಜಾನೆ ಪ್ರಯಾಣ ಬೆಳೆಸಿದ್ದೀವಿ. ಮುಳುಬಾಗಿಲಿಂದ ಊಟಿಗೆ ಹೋಗೋಣ ಅಂತ ಪ್ರಯಾಣ ಬೆಳೆಸಿದ್ದು. ಈಗ ನಾವು ಸದ್ಯಕ್ಕೆ ಕುಪ್ಪಂ ಬೈಪಾಸ್ ಹತ್ರ ಇದ್ದೀವಿ. ನೋಡ್ಬೋದು ನಮ್ಮ ಫ್ರೆಂಡ್ಸ್ ಸೈಯದ್ ಮುಸವ್ವಿರ್, ವಸೀಂ ಶರೀಫ್, ಮೊಹಮ್ಮದ್ ನವಾಜ್ ಈಗ ನಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ. ಸೈಯದ್ ಖದೀರ್ ಅವರು ನಾನು ತೋರಿಸ್ತೀನಿ. ನೋಡ್ಬೋದು ಅವರು ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಈಗ ಊಟಿಗೆ ಸ್ವಲ್ಪ ಬೇಗನೆ ಹೋಗೋಣ ಅಂತ, ನಾವು ಏನಂದರೆ ಸೇಫ್ಟಿಯಿಂದ ಹೋಗೋಣ ಅಂತ. ನೋಡ್ಬೋದು ಎಲ್ಲ ಸೇಫ್ಟಿ ಪ್ರಿಕಾಷನರಿ ಮೆಷರ್ಸ್ ತಗೊಂಡು ನಾವು ಹೋಗ್ತಾ ಇದ್ದೀವಿ. ಏನಂದರೆ ಉದ್ದೇಶ ನಮ್ಮ ಮುಳುಬಾಗಿಲಿನಿಂದ ಊಟಿಗೆ ಹೋಗಿ ಒಂದು ಅಲ್ಲಿನ ಏನು ವ್ಯೂಸ್ ಇರುತ್ತೆ ಎಲ್ಲ ತೋರಿಸೋಣ ಅಂತ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಮತ್ತೆ ನಮ್ಮ ಖದೀರ್ಗೆ, ಸೈಯದ್ ಖದೀರ್ ಅವರಿಗೆ ಕ್ಯಾಮ್ರಾ ಕೊಡ್ತಾ ಇದ್ದೀನಿ. ಬಂದು ಕುಪ್ಪಂ ಬೈಪಾಸ್ ಬೆಳಗ್ಗೆ ಈಗ ಸದ್ಯ 8 ಗಂಟೆ ಆಗಿದೆ. ಈಗ ಮತ್ತೆ ಇಲ್ಲಿ ಎಲ್ಲಾದರೂ ನಾವು ಟಿಫನ್ ಮಾಡಿಕೊಂಡು, ಮತ್ತು ಗಾಡಿ ಏನಾದರೂ ಚೆಕ್ ಮಾಡಬೇಕಂದ್ರೆ, ಆಯಿಲ್ ಸರ್ವಿಸ್ ಏನಾದ್ರು ಮಾಡಬೇಕಂದ್ರೆ ಮಾಡಿಕೊಂಡು ಮತ್ತೆ ಪ್ರಯಾಣವನ್ನು ಬೆಳೆಸ್ತೀವಿ. ಈಗ ಮಧ್ಯದಲ್ಲಿ ಎಲ್ಲಾದರೂ ನಾವು ನಿಂತರೆ ವೀಡಿಯೋ ಮಾಡ್ತೀವಿ, ಇಲ್ಲಾಂದರೆ ಮುಂದೆ ಹೋಗಿಬಿಟ್ಟು ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಎಲ್ಲಿರುತ್ತೆ ಅಲ್ಲಿ ನಿಮ್ಮ ವೀಡಿಯೋ ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು. ಬಾಯ್ ಬಾಯ್.
ಕುಪ್ಪಂ ಬೈಪಾಸನ್ನು ಬಿಟ್ಟಿದ್ದೀವಿ. ಕುಪ್ಪಂ ಬೈಪಾಸ್ ಬಿಟ್ಟಾಗ ಕೃಷ್ಣಗಿರಿ ಕಡೆ ಹೋಗುವ ರಸ್ತೆ ಮಧ್ಯದಲ್ಲಿ ಸಿಗುವ ಘಾಟ್ ಸೆಕ್ಷನ್ ಇದು. ತಾವು ಈ ಬೋರ್ಡ್ ನೋಡ್ಬೋದು. ಕೃಷ್ಣಗಿರಿ ಇಲ್ಲಿಂದ ಸುಮಾರು 21 ಕಿಲೋಮೀಟರ್ ಇದೆ. ನೋಡಿ, ಈಗ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಬೆಳಗ್ಗೆ ನಾವು ಬಂದಾಗ ವಾತಾವರಣ ತುಂಬ ಚೆನ್ನಾಗಿತ್ತು. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ನಮಗೆ ಕೂಡ ಈ ದ್ವಿಚಕ್ರ ವಾಹನಗಳಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಈ ಸ್ವಲ್ಪ ಬಿಸಿಲು ಜಾಸ್ತಿ ಆದಾಗ ನಾವು ರೆಸ್ಟ್ ತಗೊಳ್ತೀವಿ. ಇದು ವಾತಾವರಣ ತುಂಬ ಚೆನ್ನಾಗಿದೆ. ಈಗ ನೋಡ್ಬೋದು, ಮುಂದೆ ನಾವು ಹೋಗ್ತಾ ಯಾವ ರೀತಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಯಾವ ರೀತಿ ನಮ್ಮ ಪ್ರಯಾಣ ನಾವು ಮುಂದೆ ಸಾಗ್ತೀವಿ. ನಿಮ್ಮ ಮುಂದೆ ಎಲ್ಲ ಅಪ್ಡೇಟ್ಸನ್ನು ಕೊಡ್ತಾ ಮುಂದೆ ಹೋಗ್ತಾ ಇರ್ತೀವಿ. ವಿಶೇಷವಾಗಿ ಈ ಬೇಸಿಗೆ ಕಾಲದಲ್ಲಿ ರಾಮಬಾಣ ಅಂದರೆ ಈ ಎಳನೀರು. ತಾವು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ರಸ್ತೆ ಅಕ್ಕಪಕ್ಕದಲ್ಲಿ ಈ ಭಾಗದ ಜನರು ತುಂಬಾ ತೆಂಗಿನ ಮರಗಳನ್ನು ಬೆಳೆಸಿದ್ದಾರೆ. ಈ ಬೇಸಿಗೆ ಕಾಲಕ್ಕೆ ಈ ಎಳನೀರನ್ನು ಇಲ್ಲಿಂದ ತುಂಬಾ ಬೇರೆ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ. ಈ ನೋಡ್ಬೋದು, ಈ ಭಾಗ ಕಾಲಿಕೋವಿಲ್ ಅಂತ ಒಂದು ಪ್ರದೇಶ. ಈಗಾಗಲೇ ತಮಿಳುನಾಡಿಗೆ ನಾವು ತಲುಪಿದ್ದೀವಿ. ಮುಂದೆ ತಾವು ಈ ದೃಶ್ಯಗಳನ್ನು ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನೀವೇ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮುಳಬಾಗಿಲು ಟು ಊಟಿ ಪ್ರಯಾಣ ನೋಡ್ಬೋದು. ಈಗ ನಾವು ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಯಾವುದೋ ಒಂದು ಹೋಟ್ಲ್ ಹತ್ರ ಬಂದಿದ್ದೀವಿ. ತಿಂಡಿ ಆಯಿತು. ನೋಡ್ಬೋದು, ಇಲ್ಲಿ ಎಲ್ಲ ತಮಿಳುಮಯ, ಒಂದು ಇಂಗ್ಲೀಷ್ ವರ್ಡ್ಸ್ ಕಾಣಿಸ್ತಾ ಇಲ್ಲ. ನಮ್ಮ ವಾಹನಗಳು ಇಲ್ಲಿ ನಿಂತಿವೆ. ಇಲ್ಲಿ ಕೃಷ್ಣಗಿರಿ ಸಮೀಪದಲ್ಲಿ ನಾವು ಸದ್ಯಕ್ಕಿದ್ದೀವಿ. ಈಗ ಇಲ್ಲಿಂದ ಮುಂದೆ ಕೃಷ್ಣಗಿರಿ ಮತ್ತು ಸೇಲಂ, ತದನಂತರ ಅದೇ ರೀತಿ ಪ್ರಯಾಣ ಬೆಳೆಸ್ತಾ ಹೋಗ್ತೀವಿ. ಮುಂದೆ ನಾವು ಬರ್ತಾ ಇರೋ ದಾರಿಯಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ದೀವಿ. ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಯಾಕಂದರೆ ನಮ್ಮ ಮುಳಬಾಗಿಲಿನಿಂದ ನಾವು ಈ ಊಟಿ ಕಡೆಗೆ ಒಂದು ಪ್ರಯಾಣ. ಯಾಕಂದರೆ ನಾವು ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ಆದರೆ ಈ ಎಲ್ಲ ಪ್ಲೇಸಸ್ ತೋರಿಸೋಣ. ನಮ್ಮ ಮುಳಬಾಗಿಲಿನ ಹೆಸರು, ನಮ್ಮ ಕರ್ನಾಟಕದ ಹೆಸರು, ಊಟಿಯಲ್ಲಿ ಕೂಡ ನಾವು ನಮ್ಮ ಮುಳಬಾಗಿಲು ಅಂತ ಮಾತಾಡಬೇಕಂತ ನಮಗೂ ಹೆಮ್ಮೆ ಅನಿಸುತ್ತೆ. ಅದರಿಂದ ನಾವು ಈ ಒಂದು ಪ್ರಯಾಣ ನಿಮ್ಮ ಸಹಕಾರ ಇರಲಿ ವೀಕ್ಷಕರೇ. ಥ್ಯಾಂಕ್ ಯು.